ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಹಾರಾಷ್ಟ್ರ ಇತ್ತೀಚೆಗೆ ದೇಶದಲ್ಲಿನ ರಾಜಕೀಯ ವಿದ್ಯಮಾನಗಳ ಹಾಟ್ಸ್ಪಾಟ್ ಆಗಿ ಹೋಗಿದೆ. ಸೈದ್ಧಾಂತಿಕ ವೈರುಧ್ಯ ಹೊಂದಿದರೂ ಕೂಡ ಶಿವಸೇನೆ, ಕಾಂಗ್ರೆಸ್ ಮತ್ತು NCP ಒಕ್ಕೂಟ ಮಹಾ ವಿಕಾಸ್ ಅಗಾಡಿ ಅಂತ ಮಾಡಿಕೊಂಡು ಹಂಗೋ ಹಿಂಗೋ ಸರ್ಕಸ್ ಮಾಡಿ ಸರ್ಕಾರ ನಡೆಸ್ತಾ ಇದ್ರು. ಆದರೆ ಈಗ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗಿ ಹೋಗಿದೆ. ಮಹಾ ವಿಕಾಸ್ ಅಗಾಡಿ ಭದ್ರಕೋಟೆಯಲ್ಲಿ ಬಿರುಕು ಬಿದ್ದಿದೆ. ಉದ್ಧವ್ ಠಾಕ್ರೆ ಸರ್ಕಾರ ಉರುಳಿ ಬೀಳೋ ರೀತಿ ಲಕ್ಷಣಗಳನ್ನು ತೋರಿಸ್ತಾ ಇದೆ. ಈಗ ಅಲ್ಲಿ ವಿಧಾನ ಪರಿಷತ್ ಚುನಾವಣೆಯಾಗಿದೆಯಲ್ಲ, ಅದರಲ್ಲಿ 5 ಸ್ಥಾನಗಳನ್ನು BJP ಗೆಲ್ಲೋ ಮೂಲಕ ಅಗಾಡಿ ಮೈತ್ರಿಕೂಟಕ್ಕೆ ದೊಡ್ಡ ಶಾಕ್ ಕೊಟ್ಟಿದೆ. ಅಷ್ಟು ಗೆಲ್ಲೋವಂಥ MLAಗಳು ಇವ್ರ ಹತ್ರ ಇರಲೇ ಇಲ್ಲ, ಆದರೂ ಕೂಡ ಗೆದ್ದು ತೋರಿಸಿದೆ. ಅದು ಹೇಗೆ ಅನ್ನೋದೇ ಈಗ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಅಲುಗಾಡಿಸ್ತಾ ಇದೆ. ಫಲಿತಾಂಶ ಬರ್ತಾ ಇದ್ದ ಬೆನ್ನಲ್ಲೇ ಮಹಾರಾಷ್ಟ್ರದ ನಗರಾಭಿವೃದ್ಧಿ ಸಚಿವ ಮತ್ತು ಶಿವಸೇನೆ ನಾಯಕ ಏಕನಾಥ್ ಶಿಂದೆ ತನ್ನ ಪಕ್ಷದ 25ಕ್ಕೂ ಅಧಿಕ ಶಾಸಕರೊಂದಿಗೆ ಕಣ್ಮರೆಯಾಗ್ಬಿಟ್ಟಿದ್ದಾರೆ. ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅದರಲ್ಲಿ 5 ಮಂತ್ರಿಗಳು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಗುಜರಾತ್ನ ಸೂರತ್ಗೆ ಹೋಗಿ ಬೀಡ್ಬಿಟ್ಟಿದ್ದಾರೆ. ಇದನ್ನು ಖುದ್ದು ಶಿವಸೇನಾ ನಾಯಕ ಸಂಜಯ್ ರಾವುತ್ ಕೂಡ ಕನ್ಫರ್ಮ್ ಮಾಡಿದ್ದು, ಹೌದು, ಪಕ್ಷದಲ್ಲಿ ಬಂಡಾಯ ಆಗಿರೋದು ನಿಜ, ಅವರೆಲ್ಲ ವಾಪಸ್ ಬರ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. BJP ಪ್ರಕಾರ ಅವ್ರ ಜೊತೆಗೆ ಇನ್ನೂ ಕೂಡ 5 ಪಕ್ಷೇತರ ಶಾಸಕರು ಕೂಡ ಹೋಗಿ ಸೇರ್ಕೊಂಡಿದ್ದಾರೆ. ನಮ್ಮ ಹತ್ರ ಪಕ್ಷೇತರ ಬೆಂಬಲ ಕೂಡ ಇದೆ ಅಂತ BJP ಹೇಳ್ತಾ ಇದೆ. ಸೊ ಇಲ್ಲಿ ಆಗಿದ್ದೇನು? ಸದ್ಯ ಮಹಾರಾಷ್ಟ್ರದ ವಿಧಾನಸಭಾ ಬಲಾಬಲ ಈ ರೀತಿಯಾಗಿದೆ. ಅದನ್ನು ಫಸ್ಟ್ ನೋಡ್ಕೊಂಡ್ಬಿಡ್ಬೇಕು ನಾವಿಲ್ಲಿ. ಪ್ರಮುಖವಾಗಿ BJP 106 ಸ್ಥಾನಗಳೊಂದಿಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅತಿ ದೊಡ್ಡ ಪಕ್ಷ. ಶಿವಸೇನೆ 56 ಸ್ಥಾನ, NCP 53 ಸ್ಥಾನ, ಕಾಂಗ್ರೆಸ್ 44 ಸ್ಥಾನ. ಉಳಿದ ಸ್ಥಾನಗಳಲ್ಲಿ ಇತರೆ ಪಕ್ಷಗಳು, ಸಣ್ಣ ಪುಟ್ಟವು ಮತ್ತು ಪಕ್ಷೇತರರಿದ್ದಾರೆ. ಮಹಾರಾಷ್ಟ್ರದ 10 ವಿಧಾನ ಪರಿಷತ್ ಸ್ಥಾನಗಳಿಗೆ 11 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ರು. ನಿನ್ನೆ ಚುನಾವಣೆ ಆಯಿತು. ಅದರಲ್ಲಿ BJP 134 ಶಾಸಕರ ಮತವನ್ನು ಪಡೆಯುವ ಮೂಲಕ ಒಟ್ಟು 5 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 5 ಸ್ಥಾನ ಅಘಾಡಿ ಮೈತ್ರಿಕೂಟದ ಪಾಲಾಗಿದೆ. ಇದು ಉದ್ಧವ್ ಠಾಕ್ರೆ ನೇತೃತ್ವದ ಸರ್ಕಾರಕ್ಕೆ ಆಘಾತ ಉಂಟು ಮಾಡಿದೆ. ಯಾಕಂದರೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿರೋದು 288 ಸ್ಥಾನ, ಅದರಲ್ಲಿ BJP ಮತ್ತು ಮಿತ್ರ ಪಕ್ಷಗಳು ಹೊಂದಿರೋದು 113 ಮಾತ್ರ. ಆದರೆ ಇಲ್ಲಿ 134 ಶಾಸಕರು BJP ಪರವಾಗಿ ಮತ ಹಾಕಿದ್ದಾರೆ. ಅಂದರೆ ಅಲ್ಲಿಗೆ 21 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ಏನು, ಸರ್ಕಾರ ರಚಿಸೋಕೆ ಮ್ಯಾಜಿಕ್ ನಂಬರ್ ಇರೋದು 145. ಹೀಗಾಗಿ BJPಗೆ ಆಲ್ರೆಡಿ 21 ಶಾಸಕರು ಕ್ರಾಸ್ ವೋಟಿಂಗ್ ಮೂಲಕ ಮಾಡಿಬಿಟ್ಟಿದ್ದಾರೆ. ಅಂದರೆ ಆಲ್ರೆಡಿ ಅವ್ರನ್ನ BJP ಆಪರೇಷನ್ ಮಾಡಾಗಿದೆ. ಸರ್ಕಾರ ಬೀಳಿಸೋಕೆ, ತನ್ನ ಸರ್ಕಾರ ರಚಿಸೋಕೆ ಇನ್ನು 11 ಶಾಸಕರು ಎಕ್ಸ್ಟ್ರಾ ಮಾತ್ರ ಬೇಕು ಅಂತ ಆಯ್ತಲ್ಲ. ಇದರ ನಡುವೆಯೇ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಇಷ್ಟು ಶಿವಸೇನೆಯ ಶಾಸಕರು ಬಂಡ ಎದ್ದಿದ್ದಾರೆ ಅನ್ನೋಂಥ ಮಾಹಿತಿ ಸ್ಪಷ್ಟ ಆಗಿಬಿಟ್ಟಿದೆ. ಸೊ ಅಲ್ಲಿಗೆ ಮಹಾ ವಿಕಾಸ್ ಅಗಾಡಿ ಲಗಾಡಿ ಆಗ್ತಾ ಇದೆ, ಪಲ್ಟಿ ಹೊಡಿತಾ ಇದೆ. ಅದಕ್ಕೆ ಕಾಲ ಸನ್ನಿಹಿತ ಆಗಿ ಹೋಗಿದೆ. ಇದಕ್ಕೆ ತುಂಬ ವರ್ಷಗಳಿಂದ ಪ್ಲಾನ್ ಆಗಿ ಹೋಗಿತ್ತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ BJPಗೆ ಇಲ್ಲಿ ನಂಬರ್ಸ್ ತುಂಬ ಬೇಕು. 20-30 ಜನನ್ನೆಲ್ಲ ಸೆಳೆಯೋದು ಕಷ್ಟ, ಆಪರೇಷನ್ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತಲೇ ಎಲ್ಲ ಅಂದುಕೊಂಡಿದ್ರು. ಈ ಹಿಂದೆ NCPಗೆ ಬ್ಲೇಡ್ ಹಾಕಕ್ಕೆ ಟ್ರೈ ಮಾಡಿ, ಆಪರೇಷನ್ ಮಾಡೋಕ್ಕೆ ಟ್ರೈ ಮಾಡಿ, ಅಜಿತ್ ಪವಾರ್ ಅವ್ರನ್ನ ರಾಜೀನಾಮೆ ಕೊಡಿಸಿ, ಆಮೇಲೆ ಆಪರೇಷನ್ ಫೇಲ್ ಆಗಿ ಅವರು ವಾಪಸ್ಸು ಹೋಗಿ ಸರ್ಕಾರಕ್ಕೆ ಸೇರಿಕೊಂಡ್ರು. ಅಜಿತ್ ಪವಾರ್ NCP ನೋಡಿಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಅಗಾಡಿಯನ್ನು ಪಲ್ಟಿ ಹೊಡಿಸೋದು ಈಸಿ ಇಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ BJP ಮತ್ತೆ ಅದನ್ನು ಅಸಾಧ್ಯವಾದುದನ್ನು ಸಾಧ್ಯ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲೊಂದು ಅಗಾಡಿ ಇತ್ತಲ್ಲ, ಇಲ್ಲೂ ಕೂಡ ಹೀಗೆ ಹೇಳಲಾಗ್ತಾ ಇತ್ತು. ಆದರೂ BJP ಯಶಸ್ವಿಯಾಗಿ ಆಪರೇಷನ್ ಮಾಡಿ ತೋರಿಸಿತ್ತು. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬೀಳಿಸಿ ತನ್ನ ಸರ್ಕಾರ ತಂದಿತ್ತು ಇಲ್ಲಿ ಆಪರೇಷನ್ ಮಾಡಿ. ಆದರೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ಅಗತ್ಯ ಇತ್ತು ಅಷ್ಟೇ, ಮೇಜರ್ ಸರ್ಜರಿ. ಈಗ ಮೇಲ್ನೋಟಕ್ಕೆ ಅದು ಕೂಡ ಕಾರ್ಯಗತ ಆದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಸೈದ್ಧಾಂತಿಕ ಬದ್ಧತೆ ಬಗ್ಗೆ ಕೂಡ ಮಾತಾಡಬೇಕು. ಕರ್ನಾಟಕದಲ್ಲಿ BJP, ಕಾಂಗ್ರೆಸ್ ಎರಡೂ ತೀವ್ರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿದ್ರೂ ಕೂಡ, JDS ಮತ್ತು BJPಯ ಸಿದ್ಧಾಂತಗಳು ಭಿನ್ನವಾಗಿದ್ದರೂ ಕೂಡ, ಆ ಎರಡೂ ಪಾರ್ಟಿಗಳಿಂದ BJPಗೆ ಜಂಪ್ ಆದಂತಹ MLAಗಳು ಸಮರ್ಥಿಸ್ಕೊಂಡಿದ್ರು. ಅದನ್ನು ಡೆವಲಪ್ಮೆಂಟ್ಗೋಸ್ಕರ ಬಂದ್ವಿ ಅಂತ ಹೇಳಿದರು. ಮಹಾರಾಷ್ಟ್ರದಲ್ಲಿ ಶಿವಸೇನೆ ವಿಚಾರದಲ್ಲಿ ಇನ್ನೂ ಕೂಡ ಸುಲಭ ಇದು. ಯಾಕಂದರೆ BJP ಹಿಂದುತ್ವ ಸಿದ್ಧಾಂತವನ್ನು ಫಾಲೋ ಮಾಡುತ್ತೆ ಅಂತ ಹೇಳಲಾಗುತ್ತಲ್ಲ, ಶಿವಸೇನೆ BJPಗಿಂತಲೂ ಉಗ್ರ ಹಿಂದುತ್ವವಾದಿ ಪಾರ್ಟಿ ಅಂತ ತಾನು ಹೇಳ್ಕೊಳ್ಳುತ್ತೆ. ಶಿವಸೇನೆಯಿಂದ BJPಗೆ ಬರೋರಿಗೆ ಸಮರ್ಥನೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಲ್ಲ ಅಂತ ಕೂಡ ಇಲ್ಲಿ ಇವರಿಗೆ ಹೇಳ್ತಾರೆ. ಈಗ ಬಂದವರು ನೋಡಿ, ಶಿವಸೇನೆ ಹಿಂದುತ್ವ ಮರ್ತು ಹೋಗ್ಬಿಟ್ಟಿತ್ತು, ಶಿವಸೇನೆ ಹೋಗಿ ಸೋನಿಯಾ ಸೇನೆ ಆಗಿಬಿಟ್ಟಿತ್ತು, ಈ NCP ಮತ್ತು ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಸೇರೋದಾ, ಇದನ್ನು ಹೆಂಗೆ ಒಪ್ಕೊಳ್ಳೋಕೆ ಸಾಧ್ಯ, ಅದಕ್ಕೆ ನಾವು ಬಿಟ್ಟು ಬಂದ್ವಿ ಅಂತ ಅವ್ರು ಹೇಳ್ತಾರೆ. ಈಗ ಇತ್ತೀಚೆಗೆ ಅಜಾನ್ ವಿಚಾರ, ಹನುಮಾನ್ ಚಾಲಿಸ ವಿಚಾರ, ಮಂದಿರ ಮಸೀದಿ ವಿಚಾರಗಳಲ್ಲೂ ಕೂಡ ಶಿವಸೇನೆಯ ಅಭಿಪ್ರಾಯ, ಸರ್ಕಾರದ ಇತರ ಪಾಲುದಾರ ಪಕ್ಷಗಳ ಅಭಿಪ್ರಾಯ ಎಲ್ಲ ಕೂಡ ಬೇರೆ ಬೇರೆ ಇತ್ತು. ಜೊತೆಗೆ ಸಚಿವರಾದ ನವಾಬ್ ಮಲ್ಲಿಕ್ ಮತ್ತು ಅನಿಲ್ ದೇಶ್ಮುಖ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿಬಂದು ಜೈಲಿಗೆ ಹೋದರು. ಹೀಗಾಗಿ ನಾವು BJPಗೆ ಬಂದ್ವಿ ಅಂತ ಅವರು ಸಮರ್ಥನೆ ಕೊಡ್ಬೋದು.
ಇನ್ನು ವೋಟರ್ ಬೇಸ್ನಲ್ಲೂ ಕೂಡ ಈ ಶಾಸಕರಿಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಯಾಕಂದ್ರೆ ಬಿಜೆಪಿ ಮತ್ತು ಶಿವಸೇನೆ ಎರಡೂ ಕೂಡ ಈ ಹಿಂದೆ ಬಹಳಷ್ಟು ಸುದೀರ್ಘವಾಗಿ ಮೈತ್ರಿಕೂಟವನ್ನು ಹೊಂದಿದ ಪಕ್ಷಗಳು. ಇದರ ವೋಟರ್ಸ್ ಆ ಪಾರ್ಟಿಗೆ ವೋಟ್ ಹಾಕಿದ್ದಾರೆ, ಅದರ ವೋಟರ್ಸ್ ಈ ಪಾರ್ಟಿಗೆ ವೋಟ್ ಹಾಕಿದ್ದಾರೆ. ಜೊತೆಗೆ ಸೈದ್ಧಾಂತಿಕವಾಗಿ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ. ಹೀಗಾಗಿ ವೋಟರ್ಸ್ಗೂ ಕೂಡ ಈಗ ಇವರು BJP ಬಾವುಟವನ್ನು ಹಿಡ್ಕೊಂಡು ಹೋದರೆ ಶಿಫ್ಟ್ ಆಗೋದು, BJP ಸಿಂಬಲ್ ಮೇಲೆ ವೋಟ್ ಒತ್ತೋದು ಕಷ್ಟ ಆಗಲಿಕ್ಕಿಲ್ಲ ಅನ್ನೋ ಲಾಜಿಕನ್ನು ಕೂಡ ಇಲ್ಲಿ ಮುಂದಿಡಲಾಗ್ತಾ ಇದೆ. ಮುಂದೇನು ಈ ಬೆನ್ನಲ್ಲೇ ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ತನ್ನ ಎಲ್ಲ ಶಾಸಕರನ್ನ ಬನ್ನಿ ಅಂತ ಹೇಳಿದ್ದಾರೆ. ಅಲ್ಲೀಗ ಶಿವಸೇನೆಯ ಒಟ್ಟು 56 ಶಾಸಕರಲ್ಲಿ 35 ಶಾಸಕರು ಮಾತ್ರ ಹಾಜರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಗುಜರಾತ್ನ ರೆಸಾರ್ಟ್ನಲ್ಲಿ ಸಚಿವರಾದ ಅಬ್ದುಲ್ ಸತ್ತಾರ್, ಧ್ಯಾನೇಶ್ವರ್ ಚೌಗುಲೆ, ಶಂಭು ರಾಜ್ ದೇಸಾಯಿ ಜೊತೆಗೆ ಶಾಸಕರಾದ ಪ್ರಕಾಶ್ ಸುರ್ವೆ, ಮಹೇಶ್ ಶಿಂದೆ, ಸಂಜಯ್ ಶಿಂದೆ, ಸಂಜಯ್ ಬಂಗಾರ್, ತನಾಜಿ ಸಾವಂತ್, ಸಂದೀಪನ್ ಭುಮ್ರೆ ಇನ್ನಷ್ಟು ಜನ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಪ್ರಕಾರ ಇವರ ಜೊತೆಗೆ ಇನ್ನೂ 5 ಪಕ್ಷೇತರ ಶಾಸಕರು ಕೂಡ ಇದ್ದಾರೆ. ಇವರಷ್ಟೇನಾ ಅಥವಾ ಇನ್ನೂ ಬೇರೆ ಯಾರ್ಯಾರಿಗೆ ಶಸ್ತ್ರಚಿಕಿತ್ಸೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಿಜೆಪಿ ಕರ್ನಾಟಕದಲ್ಲಿ ಮಾಡದಂತೆ ಅಲ್ಲೂ ಕೂಡ ಎರಡೆರಡೇ ಜನನ ಎತ್ತಾಕೊಂಡು ಹೋಗಿ ಕೂರಿಸ್ಕೊಂಡು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲಪ್ಪ, ಅವರು ಸುಮ್ಮನೆ ಹೋಗಿ ಬಂಡ ಎದ್ದಿದ್ದಾರಷ್ಟೇ, ನಮ್ಮ ಪಾತ್ರ ಇಲ್ಲ ಅಂತ ಹೇಳಿ ಸ್ವಲ್ಪ ಟೈಮ್ ವೇಟ್ ಮಾಡಿ ಆಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬಹುದು. ಅದರಲ್ಲಿ ಉದ್ಧವ್ ಸರ್ಕಾರ ವಿಶ್ವಾಸಮತ ಸಾಬೀತು ಮಾಡೋಕ್ಕೆ ಆಗದೆ ಬಿದ್ದು ಫಡ್ನವೀಸ್ ಸರ್ಕಾರ ರಚನೆ ಮಾಡೋಕ್ಕೆ ಮುಂದಕ್ಕೆ ಬರಬಹುದು. ಆ ರೀತಿ ಆಗಬಹುದು. ಕರ್ನಾಟಕದಲ್ಲಿ ನೋಡಿ ಇದೇ ಸಿನಾರಿಯೋ ಇತ್ತು ಹೆಚ್ಚು ಕಮ್ಮಿ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು, ಆದರೆ ಬಹುಮತ ಸಾಬೀತುಪಡಿಸಕ್ಕೆ ಆಗಿರಲಿಲ್ಲ. ಹಾಗಾಗಿ ಕಾಂಗ್ರೆಸ್ JDS ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ, ಅಧಿಕಾರಕ್ಕೆ ಹತ್ತಿರ ಬಂದಿದ್ರು ಕೂಡ ಕಾಂಗ್ರೆಸ್ಗಿಂತ ಚೂರು ಸೀಟ್ಸ್ ಕಮ್ಮಿ ಆಯಿತು ಇವರಿಗೆ. ಕಾಂಗ್ರೆಸ್ ಸರ್ಕಾರ ಮಾಡೋದ್ರಲ್ಲಿ ಯಶಸ್ವಿಯಾಗಿತ್ತು. ಇದೀಗ ಇಲ್ಲೆಲ್ಲ ಬಿಜೆಪಿ ಆಪರೇಷನ್ ಮಾಡೋ ಮೂಲಕ ಅಧಿಕಾರಕ್ಕೆ ಬಂದಿದೆ. ಈಗ ಆ ಸಾಲಿಗೆ ಮಹಾರಾಷ್ಟ್ರ ಕೂಡ ಸೇರ್ತಾ ಇದೆ. ಈ ಮೂಲಕ ಒಂದು ವೇಳೆ ಇದು ಸಾಧ್ಯ ಆದರೆ ಈ ಆಪರೇಷನ್ ಬಿಜೆಪಿ ಸರ್ಕಾರ ಬಂತು ಅಂದರೆ ಮಹಾರಾಷ್ಟ್ರದಲ್ಲಿ ಸ್ವಂತ ಬಲದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂದಂಗಾಗುತ್ತೆ. ಪರಿಣಾಮ ಏನಾಗುತ್ತೆ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದರೆ ಅದರ ಪರಿಣಾಮ ಸಾಕಷ್ಟಾಗುತ್ತೆ. ರಾಷ್ಟ್ರ ರಾಜಕಾರಣದ ಮೇಲೂ ಕೂಡ ಆಗುತ್ತೆ, ಮಹಾರಾಷ್ಟ್ರದ ರಾಜ್ಯ ರಾಜಕಾರಣದ ಮೇಲೂ ಕೂಡ ಆಗುತ್ತೆ, ರಾಜಕೀಯ ಪಕ್ಷಗಳ ಮೇಲೂ ಕೂಡ ಆಗುತ್ತೆ. ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಸ್ಥಾನಗಳಿವೆ. ಅದರಲ್ಲಿ ಬಿಜೆಪಿ 23 ಮತ್ತು ಶಿವಸೇನೆ 18ರಲ್ಲಿ ಗೆದ್ದಿದ್ವು. ಈಗ ಬಿಜೆಪಿಗೆ ತನ್ನದೇ ಸರ್ಕಾರ ಬರೋದ್ರಿಂದ ಅದನ್ನು ಮತ್ತಷ್ಟು ವಿಸ್ತಾರ ಮಾಡ್ಬೋದು. ಆ ಮೂಲಕ ಪವರ್ಫುಲ್ ಪ್ರಾದೇಶಿಕ ಪಕ್ಷವಾಗಿರೋ ಶಿವಸೇನೆಯನ್ನು ಇನ್ನಷ್ಟು ಸಣ್ಣ ಪ್ರಾದೇಶಿಕ ಪಕ್ಷವಾಗಿ ಕುಗ್ಗಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗ್ಬೋದು. ಜೊತೆಗೆ ಕಳೆದ ಚುನಾವಣೆ ಬಳಿಕ ಬಿಜೆಪಿ ಜೊತೆಗೆ ಹೋಗದೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ ಶಿವಸೇನೆ ಮೇಲೆ ತನ್ನ ರಿವೆಂಜ್ ಕಂಪ್ಲೀಟ್ ಆಯಿತು ಅಂತ ಬಿಜೆಪಿ ಸಮಾಧಾನ ಪಡ್ಕೋಬಹುದು. ಇನ್ನು ಶೀಘ್ರದಲ್ಲೇ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಕೂಡ ಇದೆ. ಅಂದರೆ ಮುಂಬೈ ಪಾಲಿಕೆ ಚುನಾವಣೆ ಹೇಳಿ ಕೇಳಿ ಮುಂಬೈ ದೊಡ್ಡ ನಗರ, ಹೆಚ್ಚು ಕಡಿಮೆ ಅದು ಒಂದು ರಾಜ್ಯ ಅಥವಾ ಈ ಯೂನಿಯನ್ ಟೆರಿಟರಿ, ಈ ಕೇಂದ್ರಾಡಳಿತ ಪ್ರದೇಶದ ಸೈಜಲ್ಲೇ ಇದೆ. ಅಲ್ಲಿ ಯಾವಾಗಲೂ ಶಿವಸೇನೆದೇ ಪಾರುಪತ್ಯ ಇರುತ್ತೆ. ಈಗ ಅದನ್ನು ಬ್ರೇಕ್ ಮಾಡೋಕ್ಕೆ ಬಿಜೆಪಿಗೆ ಸುಲಭ ಆಗ್ಬೋದು. ಆ ಮೂಲಕ ಇಡೀ ಮುಂಬೈ ಮತ್ತು ಮಹಾರಾಷ್ಟ್ರವನ್ನು ಬಿಜೆಪಿ ತನ್ನ ಕಂಟ್ರೋಲ್ಗೆ ತಗೋಬೋದು. ಇನ್ನೊಂದು ವಿಚಾರ ಅಂದರೆ ಶಿವಸೇನೆ ಜೊತೆ ಮೈತ್ರಿ ಇದ್ದಾಗ ಮೊದಲಿಂದಲೂ ಬಿಜೆಪಿ ಜೂನಿಯರ್ ಪಾರ್ಟ್ನರ್ ಥರ ಇತ್ತು. ಆದರೆ ಬಿಜೆಪಿಯಲ್ಲಿ ಮೋದಿ ಅಮಿತ್ ಶಾ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಮಹಾರಾಷ್ಟ್ರ ಸೇರಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಅಲಯನ್ಸ್ ಇದ್ದ ಕಡೆ ಎಲ್ಲ ತಾನೇ ಸೀನಿಯರ್ ಪಾರ್ಟ್ನರ್ ಆಗೋಕ್ಕೆ ಟ್ರೈ ಮಾಡ್ತು. ಇದರ ಪರಿಣಾಮವೇ ಶಿವಸೇನೆ ಬಿಜೆಪಿ ಮೈತ್ರಿ ಬಿದ್ದು ಹೋಗಿತ್ತು. ಬಿಹಾರದಲ್ಲಿ JDU ಬಿಜೆಪಿ ಮದುವೆ ಒಂದ್ಸಲ ಮುರಿದು ಮತ್ತೆ ಮರುಮದುವೆ ಆಗಿತ್ತು. ಈಗ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಆಪರೇಷನ್ ಮಾಡಿ ಸರ್ಕಾರ ಮಾಡುವಲ್ಲಿ ಯಶಸ್ವಿಯಾದರೆ ತಾನೇ ಬಿಗ್ ಡ್ಯಾಡಿ ಅಂತ ಶಿವಸೇನೆಗೆ ಪ್ರೂವ್ ಮಾಡೋ ಬಿಜೆಪಿ ಕನಸಿದೆಯಲ್ಲ, ಅದು ಕೂಡ ನನಸಾಗುತ್ತೆ. ಜೊತೆಗೆ ದೇವೇಂದ್ರ ಫಡ್ನವೀಸ್ ಬಗ್ಗೆ ಹೇಳಲೇಬೇಕು. ರಾಜ್ಯಸಭಾ ಚುನಾವಣೆಯ ವೋಟಿಂಗ್ ಆದಾಗಲೂ ಕೂಡ ಅಷ್ಟೇ ಎಕ್ಸ್ಟ್ರಾ ಸೀಟನ್ನು ಬಿಜೆಪಿ ಗೆದ್ದಾಗ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ರು, ಬಿಜೆಪಿ ಹೆಂಗೆ ಮಾಡ್ತಿದ್ದನ್ನ ಅಂತ. ಆ ಕ್ಯಾಲ್ಕುಲೇಷನ್ನಲ್ಲಿ ದೇವೇಂದ್ರ ಫಡ್ನವೀಸ್ ಯಶಸ್ವಿಯಾಗಿದ್ದರು. NCPಯ ಚೀಫ್ ಶರದ್ ಪವಾರ್ ಖುದ್ದಾಗಿ ಹೇಳಿದರು, ಅಪೋಸಿಷನ್ ಪಾರ್ಟಿ ಆದರೆ ಏನಂತೆ ದೇವೇಂದ್ರ ಫಡ್ನವೀಸ್ ಮಾಡಿದಂಥ ತಂತ್ರಗಾರಿಕೆಯನ್ನು ಮೆಚ್ಚಲೇಬೇಕು ಅಂತ. ಇಲ್ಲಿ ಒಂದು ವೇಳೆ ಇಷ್ಟು ದೊಡ್ಡ ಆಪರೇಷನ್ ಮಾಡಿ ಬಿಜೆಪಿ ಸರ್ಕಾರ ಬರೋ ರೀತಿ ಮಾಡಿದ್ರೆ ದೇವೇಂದ್ರ ಫಡ್ನವೀಸ್ ಒಂದು ವೇಳೆ ಅವರಿಗೆ ಮತ್ತಷ್ಟು ದೊಡ್ಡ ಇಮೇಜ್ ಸಿಗುತ್ತೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ. ಬಿಜೆಪಿಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರಿಗೆ ಅವರ ಇಮೇಜ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಜೊತೆಗೆ ಬಿಜೆಪಿಗೆ ಸಂಪೂರ್ಣ ಬಹುಮತ ಸಿಗದೆ ಹೋದರೂ ಕೂಡ ಸರ್ಕಾರ ಮಾಡೋಕೆ ಸಾಧ್ಯವಾದ ರಾಜ್ಯಗಳ ಪಟ್ಟಿಗೆ ಮಹಾರಾಷ್ಟ್ರ ಕೂಡ ಸೇರುತ್ತೆ ಒಂದು ವೇಳೆ ಇದು ಕಂಪ್ಲೀಟ್ ಆಯಿತು ಅಂದರೆ ಆಪರೇಷನ್. ಈ ಮೂಲಕ ಪ್ರಸ್ತುತ ರಾಜಕೀಯದಲ್ಲಿ ಬಿಜೆಪಿ ತಾನೆಷ್ಟು ಪವರ್ಫುಲ್ ಅನ್ನೋದನ್ನು ತೋರಿಸ್ದಂಗಾಗುತ್ತೆ. ರಾಷ್ಟ್ರ ರಾಜಕಾರಣದಲ್ಲಿ ಭಾರತದ ಪಾಲಿಟಿಕ್ಸ್ನಲ್ಲಿ ತಾನೀಗ ಸೆಂಟ್ರಲ್ ಪಿಲ್ಲರ್ ಅನ್ನೋದನ್ನು ಸ್ಥಾಪನೆ ಮಾಡ್ದಂಗಾಗುತ್ತೆ. ಅತ್ತ ಶಿವಸೇನೆ ಅಧಿಕಾರಕ್ಕೋಸ್ಕರ ತನ್ನ ಸೈದ್ಧಾಂತಿಕ ವಿರೋಧಿಗಳೊಂದಿಗೆ ರಾಜಿ ಆದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೆ ಶಿವಸೇನೆ. ದೇಶದಲ್ಲಿ ಪ್ರಬಲ ಪ್ರಾದೇಶಿಕ ಪಕ್ಷವಾಗಿದ್ದ ಶಿವಸೇನೆ ಮಹಾರಾಷ್ಟ್ರದಲ್ಲಿ ಒಂದು ಸುಪೀರಿಯರ್ ಆಗಿತ್ತು.
ರಾಜಕಾರಣದಲ್ಲಿ ಸಾಕಷ್ಟು ಪವರ್ ಇತ್ತು. ಅದಕ್ಕೆ ಬಾಳಾ ಸಾಹೇಬ್ ಠಾಕ್ರೆ ಅವರು ಬದುಕಿರೋ ತನಕವೂ ಕೂಡ ಸೀಟ್ ಹೆಚ್ಚು ಕಮ್ಮಿ ಆದರೂ ಕೂಡ ವಿಪಕ್ಷದಲ್ಲಿದ್ದರೂ ಕೂಡ ಅದರ ಪವರೇ ಬೇರೆ ಇತ್ತು. ಆಗಲೇ ಹೇಳಿದ ಹಾಗೆ BJP ಬಾಳಾ ಸಾಹೇಬ್ ಠಾಕ್ರೆ ಅವರು ಇರೋ ತನಕ ಕೂಡ ಶಿವಸೇನೆಯ ಜೂನಿಯರ್ ಪಾರ್ಟ್ನರ್ ಥರ ಇತ್ತು. ಶಿವಸೇನೆಯ ನಮ್ಮ ಸೀನಿಯರ್ ಪಾರ್ಟ್ನರ್ ಅಂತ ಒಪ್ಕೊಂಡಿತ್ತು, ಆ ಮಟ್ಟಿಗಿತ್ತು. ಆದರೆ ಈಗ ಎಲ್ಲವೂ ಕೂಡ ಹಾಳಾಗಿ ಹೋಗ್ತಾ ಇದೆ ಉದ್ಧವ್ ಠಾಕ್ರೆಯ ಅವಧಿಯಲ್ಲಿ. ಈ ಪೆಟ್ಟನ್ನು ಹೇಗೆ ಎದುರಿಸಿ ನಿಲ್ಲುತ್ತೆ ಶಿವಸೇನೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಅತ್ತ ಅಲ್ಲೋ ಇಲ್ಲೋ ಪ್ರಾದೇಶಿಕ ಪಕ್ಷಗಳೊಂದಿಗೆ ನಿಂತು ಮತ್ತೆ ಚೇತರಿಸಿಕೊಳ್ಳೋಣ ಅಂತ ಕಾಯ್ತಿದ್ದ ಕಾಂಗ್ರೆಸ್ಗೂ ಕೂಡ ದೊಡ್ಡ ಹಿನ್ನಡೆಯಾಗುತ್ತೆ. ಶರದ್ ಪವಾರ್ರ NCP ಅಂದರೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಗೂ ಕೂಡ ದೊಡ್ಡ ಆಘಾತ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನೆಲೆ ಮಾಡಿಕೊಂಡು ನಿಧಾನಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಭಾವ ಜಾಸ್ತಿ ಮಾಡ್ಕೋಬೇಕು ಅಂತ NCP ಕನಸಿತ್ತಲ್ಲ, ಅದು ಈಡೇರಲೇ ಇಲ್ಲ. ಆ್ಯಕ್ಚುಲಿ ಶರದ್ ಪವಾರ್ ಅವರ ಈ ಕನಸು ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿಬಿಟ್ಟಿದ್ರು, ಅಲ್ಲೂ ಕೂಡ ಪೆಟ್ಟು ತಿಂದಂಗೆ ಆಗುತ್ತೆ ಈಗ.